ಬಿಲ್ಡಿಂಗ್ ಡಾಕ್ಟರ್ ಹನಿಕೂಂಬ್ ಸೀಲರ್ ಕಾಂಕ್ರೀಟ್ನಲ್ಲಿರುವ ಹನಿಕೂಂಬ್ಗಳನ್ನು ಅದನ್ನು ಒಡೆಯದೆಯೇ ಮುಚ್ಚುವಂತಹ ಒಂದು ಆಡ್ ಗ್ರೌಟ್ ಮಿಕ್ಸ್ಚರ್. ಬಿಲ್ಡಿಂಗ್ ಡಾಕ್ಟರ್ ಹನಿಕೂಂಬ್ ಸೀಲರ್ನ ಸ್ಪೆಷಲ್ ಫೀಚರ್ಸ್ ಅಂದರೆ ಕಿರಿದಾದ ತೂತುಗಳಲ್ಲೂ ಕೂಡ ಇದು ಆಳಕ್ಕೆ ಇಳಿಯುತ್ತದೆ. ಇದು ಸೀಳುವಿಕೆಯನ್ನು ತಡೆಯುತ್ತದೆ, ಸಣ್ಣ ತೂತುಗಳನ್ನು ಮುಚ್ಚುತ್ತದೆ, ಕಡಿಮೆ ದರ ಮತ್ತು ಬಳಸಲು ತುಂಬಾ ಸುಲಭ. ಇದು ಹನಿಕೂಂಬನ್ನು ವಾಟರ್ ಟ್ಯಾಂಕ್ಗಳಲ್ಲಿ, ಸಂಪ್ಗಳಲ್ಲಿ, ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ, ಅಂಡರ್ಗ್ರೌಂಡ್ ಸ್ಟ್ರಕ್ಚರ್ಗಳಲ್ಲಿ ಮತ್ತು ಸೆಪ್ಟಿಕ್ ಟ್ಯಾಂಕ್ಗಳಲ್ಲಿ ತಡೆದು ನೀರಿನ ಸೋರುವಿಕೆಯನ್ನು ಕಡಿಮೆ ಮಾಡುತ್ತದೆ. ಈ ಪ್ರಾಡಕ್ಟ್ ಅನ್ನು ಬಳಸುವ ಮುಂಚೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಎಲ್ಲ ಉಪಕರಣಗಳೊಂದಿಗೆ ಸಿದ್ಧರಾಗಿರಿ. ಈ ಪ್ರಾಡಕ್ಟ್ ಅನ್ನು ಬಳಸುವ ಮುಂಚೆ ಎಲ್ಲಾ ಸುರಕ್ಷತಾ ಉಪಕರಣಗಳನ್ನು ಬಳಸುವುದು ಕಡ್ಡಾಯ. ಈಗ ಈ ಪ್ರಾಡಕ್ಟ್ ಅನ್ನು ಬಳಸುವುದು ಹೇಗೆ ನೋಡೋಣ. ನೀರಿನ ಸೋರಿಕೆ ಅಥವಾ ಹನಿಕೂಂಬ್ಗಳಿರುವ ಕಾಂಕ್ರೀಟ್ ಏರಿಯಾಗಳಲ್ಲಿ ಯಂತ್ರವನ್ನು ಬಳಸಿ ತೂತನ್ನು ಕೊರೆದುಕೊಳ್ಳಬೇಕು. ಯಾವುದೇ ಸಿಮೆಂಟ್ ಕಣಗಳಿದ್ದಲ್ಲಿ ಅದನ್ನು ಶುದ್ಧಗೊಳಿಸಬೇಕು. ಬಿಲ್ಡಿಂಗ್ ಡಾಕ್ಟರ್ ಇನ್ಸ್ಟಾ ಸ್ಟಾಪ್ ಅನ್ನು ಬಳಸಿ ಪಿವಿಸಿ ನಾಜಲ್ಗಳನ್ನು ಅಳವಡಿಸಬೇಕು ಮತ್ತು ಒಣಗಲು ಬಿಡಬೇಕು. 50 ಕೆಜಿಯ ಸಿಮೆಂಟ್ ಬ್ಯಾಗಿಗೆ 225 ಗ್ರಾಂನಷ್ಟು ಹನಿಕೂಂಬನ್ನು ಬೆರೆಸಿ ಸರಿಯಾದ ನೀರಿನ ಪ್ರಮಾಣದೊಂದಿಗೆ ಬೆರೆಸಿಕೊಳ್ಳಬೇಕು. 140 PSI ಪ್ರೆಷರ್ ಗ್ರೌಟಿಂಗ್ ಮಿಷಿನ್ನ ಸಹಾಯದೊಂದಿಗೆ ಹನಿಕೂಂಬ್ ಸ್ಲರಿಯನ್ನು ಪಿವಿಸಿ ನಾಜಲ್ ಒಳಗೆ ಇಂಜೆಕ್ಟ್ ಮಾಡಬೇಕು. ಇಂಜೆಕ್ಟ್ ಮಾಡಿರುವ ಸ್ಲರಿ ಹೊರಗೆ ಬರದಂತೆ ತಡೆಯಲು ಬಿಲ್ಡಿಂಗ್ ಡಾಕ್ಟರ್ ಇನ್ಸ್ಟಂಟ್ ಸ್ಟಾಪ್ ಅನ್ನು ಬಳಸಿ ನಾಜಲ್ ಅನ್ನು ಸೀಲ್ ಮಾಡಬೇಕು. ಹನಿಕೂಂಬ್ ಸೀಲರ್ 24 ಗಂಟೆಗಳ ಕಾಲ ಒಣಗಿದ ನಂತರ ನಾಜಲ್ ಅನ್ನು ತೆಗೆದುಬಿಡಬೇಕು ಮತ್ತು ತೂತುಗಳನ್ನು ಬಿಲ್ಡಿಂಗ್ ಡಾಕ್ಟರ್ ಆಲ್ರೌಂಡರ್ ಅನ್ನು ಬಳಸಿ ಮುಚ್ಚಬೇಕು. ಬಿಲ್ಡಿಂಗ್ ಡಾಕ್ಟರ್ ಹನಿಕೂಂಬ್ ಸೀಲರ್ನ ಪರಿಣಾಮವನ್ನು ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ನೋಡೋಣ. ನೀವೀಗ ಕಾಣುವಂತೆ ಬಿಲ್ಡಿಂಗ್ ಡಾಕ್ಟರ್ ಹನಿಕೂಂಬ್ ಸೀಲರ್ ನೀರಿನೊಂದಿಗೆ ಚೆನ್ನಾಗಿ ಬೆರೆತುಕೊಂಡು ಕಾಂಕ್ರೀಟ್ನ ಆಳಕ್ಕೆ ಇಳಿದು ಹನಿಕೂಂಬ್ಗಳನ್ನು ತಡೆಯುವಲ್ಲಿ ಯಶಸ್ವಿಯಾಗುತ್ತದೆ. ಈ ಕಾರ್ಯ ಕೇವಲ ಕಾಂಕ್ರೀಟ್ ಏರಿಯಾಗಳಿಗೆ ಮಾತ್ರ ಸೂಕ್ತ. ಬಿಲ್ಡಿಂಗ್ ಡಾಕ್ಟರ್ ಹನಿಕೂಂಬ್ ಸೀಲರ್ನ ಪಾಟ್ ಲೈಫ್ ತಾಪಮಾನ ಮತ್ತು ಇತರ ವಿಚಾರಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಈ ಪ್ರಾಡಕ್ಟ್ ಅನ್ನು ಬಳಸುವ ಮುಂಚೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಎಲ್ಲ ವಿಚಾರಗಳನ್ನು ತಪ್ಪದೇ ಪಾಲಿಸಿ.